ಎಲ್ಲರಿಗೂ ನಮಸ್ಕಾರ. ಮುರಳಿ ಕೃಷ್ಣ ಲಾಗ್ಸ್ KA16ಗೆ ಸ್ವಾಗತ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಇವತ್ತು ನಾನು ಮಖಾನ ಸೆರ್ಲಾಕ್ ಮಾಡೋಣ ಅಂತ ಇದ್ದೀನಿ. ನನ್ನ ಮಗಳು 8 ತಿಂಗಳ ಪಾಪುಗೆ ನಾನು ಸೆರ್ಲಾಕ್ ರೆಡಿ ಮಾಡ್ತಾ ಇದ್ದೀನಿ. ಈಗ ಮಖಾನ ತಗೊಂಡಿದ್ದೆ. ಅದರಲ್ಲಿ 25 ಗ್ರಾಮಷ್ಟು ಮಖಾನನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಫ್ರೈ ಆಗಿದೆ. ಈಗ ತೋರಿಸಿದ್ನಲ್ಲ, ಅದನ್ನು ಕೂಡ ನಾನು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಕಪ್ಪಲ್ಲಿ ಅಂದರೆ ಒಂದು 50 ಗ್ರಾಮ್ಗಿಂತ ಕಡಿಮೆ ಇರೋ ಕಪ್ಪಲ್ಲಿ ನಾನು ಈಗ ರೋಸ್ಟೆಡ್ ಅವಲಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಡ್ತವೆ. ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಜೋರಾಗಿ ಉರಿ ಇಟ್ಬಿಟ್ರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ ಅಂತೇಳಿ ನೋಡಿ, ನಾನು ಫ್ರೈ ಮಾಡ್ಕೋಬೇಕಾದ್ರೆ ನನ್ನ ಮಗಳು ನೋಡಿ ಯಾವ ಥರ ಬಂದು ಒಬ್ಬಳೇ ನನ್ನ ಫ್ರೈ ಮಾಡೋಕ್ಕೆ ಬಿಡ್ತಿಲ್ಲ, ಅಷ್ಟು ಇದು ಮಾಡ್ತಿದ್ದಾಳೆ. ಸೊ ಹಾಗಾಗಿ ನಾನು ಅವಳನ್ನ ಆಟಾಡೋಕ್ಕೆ ಬಿಟ್ಟಿದ್ದೆ. ಈಗ ಅವಳನ್ನ ಮಲಗಿಸ್ಬಿಟ್ಟು ಮತ್ತೆ ಬಂದು ಫ್ರೈ ಮಾಡ್ತಿದ್ದೀನಿ. ನೋಡಿ, ಈಗ ಫ್ರೈ ಮಾಡಾಯಿತು. ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಯಾಕಂದರೆ ಗೋಡಂಬಿ ಸ್ವಲ್ಪ ಉಂಡೆ ಬರ್ತಾ ಇರ್ತವೆ ಕೆಲವೊಂದು ಸತಿ. ಅವನ್ನ ನಾವು ಈ ಥರ ಸಣ್ಣಕ್ಕೆ ಸ್ವಲ್ಪ ಓಪನ್ ಮಾಡಿದ್ರೆ, ಪೀಸ್ ಮಾಡಿದರೆ ಚೆನ್ನಾಗೆ ಫ್ರೈ ಆಗ್ತಾವೆ ಅಂತೇಳಿ ನಾನು ಈ ಥರ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಥರ ಮಾಡಿ. ಇಲ್ಲಾಂದರೆ ಓಪನ್ ಇರೋದು ಪೀಸ್ ಸಮೇತ ಬಂದಿರುತ್ತೆ. ಇದು ನಾವು ಉಂಡೆ ತೊಗೊಂಬಂದಿದ್ವಿ, ಅದಕ್ಕೆ ಈ ಥರ ಪೀಸ್ ಮಾಡಾಕ್ತಾ ಇದ್ದೀನಿ. ಈಗ ಅದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ಯಾವುದಾದ್ರೂ ಅಷ್ಟೇ, ಅವಲಕ್ಕಿನೂ ಅಷ್ಟೇ, ಅದನ್ನು ಅಷ್ಟೇ ಸ್ವಲ್ಪ ಈ ಥರ ಫುಲ್ಲು ಕರುಮ್ ಅನ್ನೋ ಥರ ಬರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಈಗ ಅದೇ ಪ್ಲೇಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಬಾದಾಮಿ ಹಾಕಿದ್ದೀನಿ. ಈಗ ಬಾದಾಮಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಫ್ರೈ ಮಾಡ್ತಾ ಚಿಪ್ಪೆ ಚೇಂಜ್ ಆಗ್ತಾ ಹೋಗುತ್ತೆ, ಗೊತ್ತಾಗುತ್ತೆ ನಮಗೆ. ಜಾಸ್ತಿ ಸೀಸ್ಬಾರ್ದು, ಲೋ ಫ್ಲೇಮಲ್ಲೇ ಅದು ಮಾಡ್ಕೋಬೇಕು. ಈಗ ನೋಡಿ, ಸ್ವಲ್ಪ ಫ್ರೈ ಆಯಿತು. ನೋಡಿ, ನಾವು ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಈ ಥರ ಫುಲ್ ಕಟ್ಟಾಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಚೆನ್ನಾಗಿ ಮಿಕ್ಸಿ ಆಗುತ್ತೆ ಅಂತೇಳಿ. ಈಗ ಅದಾದಮೇಲೆ ವಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ. ವಾಲ್ನಟ್ಟು ಕೂಡ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ವಾಲ್ನಟ್ ಹಾಕಿದ್ದೀನಿ. ಅದನ್ನು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇಲ್ಲಿ ಯಾವುದೋ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಕೂಡ ಚೆನ್ನಾಗಿ ನೋಡಿ, ಈ ಥರ ಕಲರೆಲ್ಲ ಚೇಂಜ್ ಆಗ್ತಾ ಇದೆ. ಈ ಥರನೇ ಫ್ರೈ ಮಾಡ್ಕೋಬೇಕು. ಇದನ್ನು ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 10 ನಿಮಿಷ ನಾನು ತಣ್ಣಗಾಗಲಿಕ್ಕೆ ಹೊರಗೆ ತಂದಿಟ್ಟಿದ್ದೀನಿ ಗಾಳಿಗೆ. ಈ ಗಾಳಿಗೆ ತಂದಿಟ್ಬಿಟ್ಟು ಈಗ ಅದು ಬಾದಾಮಿ ಇತ್ತಲ್ವ, ಅದನ್ನು ನಾನು ಉಂಡೆ ಸ್ವಲ್ಪ ಅದನ್ನು ನಾನೇನು ಮಾಡ್ತೀನಿ, ಪೀಸ್ ಮಾಡಾಕೊಂಡಿದ್ದೀನಿ. ಈಗ ತಣ್ಣಗಾಗಿದೆ. ಅದನ್ನು ನಾನು ಜಾರಲ್ಲಿ ತುಂಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು 2 ಸರಿ ಹಾಕ್ಕೊಳ್ಳೋಣ ಅಂತ, ಯಾಕಂದರೆ ಜಾಸ್ತಿ ಇದೆ. ಜಾರ್ ಸಣ್ಣದಿರೋದ್ರಿಂದ ನಾನು 2 ಸರಿ ಮಾಡ್ಕೊಳ್ತಾ ಇದ್ದೀನಿ ಮಖಾನ ಇದು ಹಿಟ್ಟು. ನೋಡಿ, 2 ಏಲಕ್ಕಿ ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂತೇಳಿ, ಪಾಪುಗೆ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಅಂತೇಳಿ. ಈಗ ಅದನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ ಗ್ರೈಂಡ್ ಮಾಡಿದ್ದೀನಿ. ಈಗ ಮತ್ತೆ ಉಳಿದಿರೋದನ್ನ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಎಲ್ಲವೂ ಕೂಡ ನೀಟಾಗಿ ಎಲ್ಲ ಅದೇ ಜಾರಲ್ಲಿ ತುಂಬ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಗ್ರೈಂಡ್ ಮಾಡಬೇಕಾದ್ರೆ
ಜಾಸ್ತಿ ನೈಸಾಗಿ ರುಬ್ಕೋಬಾರ್ದು. ನೋಡಿ ತರಿಯಾಗಿ ರುಬ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಾಗಿದೆ. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. 3 ಏಲಕ್ಕಿ ಹಾಕಿದ್ನಲ್ಲ, ಹಾಗಾಗಿ ಘಮ ಘಮ ಅಂತ ಇದೆ ಸೆರ್ಲಾಕು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಸೆರ್ಲಾಕ್ ಮಾತ್ರ. ಪೌಡ್ರ್ ಅಂತೂ ಘಮ ಘಮ ಅಂತ ಇದೆ, ಏಲಕ್ಕಿ ಆ್ಯಡ್ ಮಾಡಿದ್ದೀನಲ್ಲ ಹಾಗಾಗಿ. ಒಂದು 1/4 kg ಮಕ್ಕನ ಸೆರ್ಲಾಕ್ ರೆಡಿಯಾಗಿದೆ. ಇದನ್ನು ಈ ಸೆರ್ಲಾಕ್ ಪೌಡ್ರ್ ನಾನು ವಾರಕ್ಕೆ 2 ಬಾರಿ ನನ್ನ ಪಾಪುಗೆ ನಾನು ತಿನ್ನಿಸ್ತೀನಿ. ತುಪ್ಪದಲ್ಲಿ ಹಾಕಿ ತಿನ್ನಿಸ್ಬೇಕಾದ್ರೆ ಈಗಾಗಲೇ ಅವಳು ತುಪ್ಪದಲ್ಲಿ ಕೊಡ್ತಾಯಿದ್ದೀನಿ ಫುಡ್ಡ. ನೀವು ಒಂದ್ಸಲ ಟ್ರೈ ಮಾಡಿರಿ, ಯಾರಾದರೂ ಮನೇಲಿ ಚಿಕ್ಕ ಪಾಪು ಇದ್ರ ವಿಡಿಯೋ ನೋಡ್ತಾ ಇದ್ದರೆ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಸೆರ್ಲಾಕ್ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.